ಗಣೇಶರ್ಕಿ ಮತ್ತೆ ಎಲ್ರ ಕೈಲೂ ಒಂದೊಂದು ಕಲ್ಲಂಗಡಿ ನಮ್ಮ ಮನೆ ಕೊಡ್ಸಿರೋದು. ನಮ್ಮ ಅತ್ತೆ ಕೈಲಿ 2 ಇಲ್ಲಿ ಎಲ್ಲರ ಕೈಗೂ ಕೊಡ್ಸಿರೋದು ನಮ್ಮ ಅತ್ತೆ ಅವರು. ಸೊ ಜಾತ್ರೆ ಫುಲ್ ರಶ್ ಇದೆ. ಮುಗೀತು ಜಾತ್ರೆ, ಕೊಂಡ ಮುಗೀತು. ಇವಾಗ ಹೊರಡುವುದೇ ಕೆಲಸ. ಸೊ ಜಾತ್ರೆ ಕೊಂಡ ಮುಗೀತು. ಇವಾಗ ಮನೆಗೆ ಹೋಗ್ಬೇಕು. ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬರ್ತಾ ಆಟೋದಲ್ಲಿ ಬರಬೇಕು ಅಂದರೆ ನಮ್ಮ ಮಾಮ ಆಟೋ ಬೇಡ ನಡೀರಿ, ನಡ್ಕೊಂಡು ಕಾಲಿಲ್ವಾ ಅಂಥೇಳಿ ಕಾಲಲ್ಲಿ ನಡೆಸ್ಕೊಂಡು ಅಷ್ಟು ದೂರದಿಂದ ನಡ್ಕೊಂಡು ಹೋಗಿ ಮತ್ತೆ ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದಾಯಿತು. ಸೊ 4 ಟೊಮೊಟೊ ದೆಪ್ಪಿದೆ ಗೈಸ್. ಇಲ್ಲಿ ಫುಲ್ ಟೊಮೊಟೊ ಬೆಳೀತಾರೆ. ಅದಕ್ಕೆ ನಮ್ಮಪ್ಪ ಹೋಗಿ ಕಳ್ತನ ಮಾಡ್ಕೊಬರೋಗು ಅಂತ ಹೇಳಿದ್ರು. ಅದಕ್ಕೆ 4 ಟೊಮೊಟೊ ಕಳ್ತನ ಮಾಡಿದೆ. 2 ಆಲ್ರೆಡಿ ತಿನ್ಕೊಬಿಟ್ರು ಕಳ್ಳರು. 2 ತಿನ್ಕೊಂಡ್ರು, ಇನ್ನೆರಡು ಕೈಯಲ್ಲೈತೆ. ಸೊ ನಡ್ಕೊಂಡು ಹೋಗಿ ಪಾಪ ಮಾದೇಶ್ವರಂ ಬೆಟ್ಟಕ್ಕೆ ಪಾದಯಾತ್ರೆ ಹೋಗೋಣಪ್ಪ. ಇಲ್ಲಿ ನಮ್ಮಪ್ಪಂಗೆ ಇಲ್ಲೇ ಬರೀ ಕಾಲಲ್ಲಿ ನಡೆದು ಸಾಕಾಯ್ತೈತೆ ಪಾಪ. ನಮ್ಮಪ್ಪ ದೇವರೆಲ್ಲ ಎತ್ಕೊ ಹೋಗಿ ಸಾಧನೆ ಮಾಡೈತೆ ನಮ್ಮಪ್ಪ ಇವತ್ತು. ಸೊ ಅಷ್ಟೇ. ಇವಾಗ ನಿಯರ್ ಬೈ ಮನೆ ಫುಲ್ ಕಾಲು ನೋಡ್ತಾ ಇದೆ. ಸೊ ಫುಲ್ ಜಾತ್ರೆ ಮುಗೀತು ನಮ್ಮದು. ಇನ್ನು ಇವತ್ತು ಕೊಂಡ ಮುಗ್ದಿದ್ದಷ್ಟೇ. ಇನ್ನು ನಾಳೆ ತೇರು ಇದೆ ಅಲ್ವಾ? ಸೊ ನಾಳೆ ತೇರಿದೆ. ಬನ್ನಿ ಮನೆ ಹತ್ರ ಹೋಗಿ ಮಾತಾಡ್ತೀನಿ. ಇಲ್ಲಿ ಮಾತಾಡೋಕ್ಕಾಯ್ತು ಗೈಸ್. ಟೈಮ್ ಬಂದು ಆಲ್ಮೋಸ್ಟ್ 10 o'clock ಸಮಥಿಂಗ್ ಆಗಿದೆ. ಇವಾಗ ಇಲ್ಲಿ ಜಾತ್ರೆ ಮಾಡಿದ್ರೆ ಒಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಆರ್ಕೆಸ್ಟ್ರಾ ಮಾಡ್ತಾರೆ. ಸೊ ಅದಕ್ಕೆ ಇವಾಗ
ಸೊ ಆರ್ಕೆಸ್ಟ್ರಾ ಮಾಡ್ತಾರೆ, ಅದಕ್ಕೆ ಆರ್ಕೆಸ್ಟ್ರಾ ನೋಡೋಕ್ಕೆ ಇವಾಗ ಹೋಗ್ತಾ ಇದ್ವಿ. ಒಂದು ಹಾಫ್ ಆನ್ ಅವರ್ ಎಲ್ರಿಗೂ ಫುಲ್ ನಿದ್ದೆ, ಟಯರ್ಡ್ ಆಗಿದೆ. ಸೊ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ, ಅದಕ್ಕೆ ಹೋಗ್ತಾ ಇದ್ವಿ. ಫುಲ್ ಫ್ಯಾಮಿಲಿ ಅಲ್ಲೆಲ್ಲ ಬರ್ತಾ ಇದ್ದಾರೆ. ಸೊ ಹೋಗೋಣ ಬನ್ನಿ. ಸೊ ಹೆಸ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ 8 o'clock ಆಗಿದೆ ಅಂತ. ಮಾರ್ನಿಂಗ್ 6ಗೆ ಎದ್ದು ಫುಲ್ ನೆನ್ನೆ ಸುತ್ತಾಡಿ ನೆನ್ನೆ ಮನೆಗೆ ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ, ಅಷ್ಟು ಟಯರ್ಡ್ನೆಸ್ ಇತ್ತು. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ. ಅಂದರೆ ಹೋಗ್ಬೇಕಾದ್ರೂ ನಡ್ಕೊಂಡು ಹೋಗಿದ್ದು. ಆಲ್ಮೋಸ್ಟ್ 1 ಕಿಲೋಮೀಟರ್ ಜಾಸ್ತಿ ದೂರನೇ ಇದೆ. ನೋಡಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಸುಮಾರು 1 ಕಿಲೋಮೀಟ್ರಿಗಿಂತ ಜಾಸ್ತಿ ದೂರನೇ ಇತ್ತು. ಅಷ್ಟು ದೂರ ನಡ್ಕೊಂಡು ಮತ್ತೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬಂದು ಬೆಳಗ್ಗೆ ಮಸಾಲೆ ದೋಸೆ ತಿಂದಿದ್ದು. ಅದಾದಮೇಲೆ ಏನೂ ತಿಂದೇ ಇರಲಿಲ್ಲ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಅದಕ್ಕೆ ಏನೂ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಕೊಂಡ ಎಲ್ಲ ನಿನ್ನೆ ಎಲ್ಲ ಕೊಂಡ ಎಲ್ಲ ಕಂಪ್ಲೀಟಾಗಿ ಮುಗಿಸ್ತು. ಇವತ್ತು ತೇರಿದೆ. ಇವತ್ತು ಅಷ್ಟೇ ಜನ ಸೇರ್ತಾರೆ, ಸಿಕ್ಕಾಪಟ್ಟೆ ಜನ ಸೇರಿದ್ರು ಗೈಸ್. ಇಲ್ಲಾಂದ್ರೂ 10 ಹಳ್ಳಿ ಜನ ಅಂತಂದರೆ ಒಂದು 20,000-30,000 ಜನದ ಮೇಲೆ ಸೇರಿದ್ರು. ಸಿಕ್ಕಾಪಟ್ಟೆ ಜನ ಸೇರಿದ್ರು ನಿನ್ನೆ. ಇವತ್ತು ಅಷ್ಟೇ ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗಿಲ್ಲ, ತೇರಿರೋದು 1 ಸ್ಟಾರ್ಟ್ ಆಗೋದು. ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರುವ ಅಂತ ಹೋಗ್ತಾ ಇದ್ದೀವಿ. ಸೊ ಹೋಗುವ ಬನ್ನಿ. ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಪ್ಪ ಪ್ಲ್ಯಾನ್ ಹಾಕಿದ್ದಾರೆ. ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಲೆಟ್ಸ್ ಗೋ. ಯಾವ ದೇವಸ್ಥಾನ ಇದು? ಗವಿರಂಗಪ್ಪ ಸ್ವಾಮಿ ದೇವಸ್ಥಾನ. ಇದು ನಮ್ಮ ಅಪ್ಪನ ಮನೆ ದೇವರಂತೆ. ಅಲ್ಲಿ ಸೋಮನಳ್ಳಮ್ಮಂಗೆ ಹೋಗ್ಬೇಕಿದ್ದು. ಅಲ್ಲಿಗೆ ಹೋಗ್ಬೇಕಾಗಿದ್ದವ್ರು ನಮ್ಮ ಅಪ್ಪ ಏನೋ ಮನಸ್ಸು ಸೆಳೆದು ಇಲ್ಲಿಗೆ ಬಂದಿದ್ದಾರೆ. ಸೊ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಸೋಮನಾಳಮ್ಮ ದೇವಸ್ಥಾನ. ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಮ್ಮೂರದ ಜಾತ್ರೆ ಹತ್ರ ಹೋಗ್ಬೇಕು. ಇದಕ್ಕೆ ಬರೋ ಪ್ಲ್ಯಾನೇ ಇರಲಿಲ್ಲ, ನಮ್ಮ ಅಪ್ಪಾಜಿ ಪ್ಲ್ಯಾನ್ ಮಾಡಿ ಬಂದಿರೋದು. ಏನಿದು? ಏನು ಸ್ಪೆಷಲ್ ಇಲ್ಲಿ? ಎಂತ ಇಲ್ಲಿ ಏನು ಹೇಳು, ನಂಗೆ ಗೊತ್ತಿಲ್ಲ. ಹೇಳು ಮಮ್ಮಿ. ಅದ್ಗ ಹಾಲಲ್ಲಿ ಗಿಣ್ ಮಾಡ್ತಾರ. ದೇವ್ರಿಗೆ ನೈವೇದ್ಯ ಇಡ್ತಾರೆ. ವಿಡಿಯೋ ಕತ್ತಾಯಿ ಪೂಜೆ ಸಾಮಾನುಗಳು ತೆಗೆದುಕೊಳ್ಳುತ್ತಿದ್ದಾರೆ. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ನಿನ್ನೆ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಿರಲಿಲ್ಲ. ತೇರು ರೆಡಿಯಾಗಿದೆ. ಅದೇ ತೇರು ಇವತ್ತು ಎಳೆಯೋದು. ಆ ತೇರು ಇವತ್ತು ಎಳೆದು ನಿನ್ನೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕಾಗಿಲ್ಲ. ಇವತ್ತು ಹೋಗ್ಬೇಕು. ಜನ ಅಷ್ಟೇ ಇದ್ದಾರೆ. ನೋಡುವ ಬನ್ನಿ, ಹೋಗೋಣ. ಶ್ರೀ ನಾಯಕಿ ಬ್ರಹ್ಮ ಮಹೋತ್ಸವ. ಸೊ ಇಲ್ಲಿ ಗಂಟ ಕಾಲ ಇದೆ, ಅಲ್ಲಿ ಒಳಗಡೆ ರಶ್ ಇದೆ, ಹೋಗ್ಬೇಕು. ರಶ್ ಇವಾಗ ಸ್ಟಾರ್ಟ್ ಆಯಿತು. ಸೊ ತೇರು ಇದನ್ನೇ ಹೇಳಿದ್ವಿ ಪಾಪ.
ತೇರಿಗೆ ರೆಡಿ ಮಾಡ್ತಾ ಇರೋದು ದೇವ್ರನ್ನ. ತೇರಿಗೆ ರೆಡಿ ಮಾಡಿರೋದು ತಾಯಿ ವಿಗ್ರಹನ. ಸೊ ಇಲ್ಲಿ ಹೋಮ ಎಲ್ಲ ಮಾಡ್ತಾ ಇದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ನೋಡಿ, ನನ್ನ ಹಣೆ ಮೇಲೆ ಎಷ್ಟು ಕುಂಕುಮಗಳಿದೆ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲಿ ಅಡುಗೆಗಳು ಮಾಡ್ತಾಯಿದ್ರು ಮಮ್ಮಿ. ನಂತ ನಮ್ಮ ರಘುಪತಿ ನಮಗೆ ನಿಂಬೆಹಣ್ಣು ಶರ್ಬತ್ ಮಾಡಿಕೊಟ್ಟಿದ್ದಾರೆ, ಅಲ್ಲಿದ್ದಾರಲ್ಲ ಅವರು. ಎಲ್ರಿಗೂ ಅಡುಗೆ ಮಾಡಿ ಬೆಳಗ್ಗೆನೇ ಟಿಫನ್ ಏನೂ ತಿಂದಿಲ್ಲ, ಅದಕ್ಕೆ ಸುಸ್ತಾಗಬೇಡ್ರಿ ಕುಡೀರಿ ಅಂತ ಮಾಡಿಕೊಟ್ಟವನೆ. ದಿಸ್ ಇಸ್ ಫಾರ್ ಬಿರಿಯಾನಿಗೆ. ಹಂಗೆ ಕಾವೈತೆ. ಇದು ಬಿರಿಯಾನಿ. ಹಾಂ, ದೇವಸ್ಥಾನಕ್ಕೆ ನಮ್ಮ ಜೊತೆ ಯಾರು ಬಂದಿದ್ದವರು? ನಮಗೇನು ತಾಳ ಇನ್ನೇನಾಗ್ತೈತೆ? ಇಲ್ಲೇನು ಐತೈತೆ? ನಮ್ಮಮ್ಮ ಸುಕ್ಕ ಮಾಡಿದ್ರೆ ಫೇಮಸ್ಸು ಗಾಯ್ಸ್. ಏನು ಕಾಣಿಸ್ತಾನೆ ಇಲ್ಲ. ಇದು ಸುಕ್ಕ ಮಾಡೋಕ್ಕೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದನ್ನು ಹಾಕ್ಬೇಕು ಅಷ್ಟೆ. ಬಿರಿಯಾನಿ ಚಿಕನ್ ಸುಕ್ಕ, ನಮ್ಮಮ್ಮ ಚಿಕನ್ ಸುಕ್ಕ ಮಾಡೋದ್ರಲ್ಲಿ ಫೇಮಸ್ ಗೈಸ್. ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಇವಾಗ ಟೊಮೆಟೊ ಹಾಕಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಪಾಪ ನಮ್ಮಮ್ಮ ಬೇವ್ರು ಸುರಿಸ್ಕೊಂಡು ಅಡುಗೆ ಮಾಡ್ತಾ ಇದೆ ಗಾಯ್ಸ್. ನಮ್ಮ ಹುಡುಗಿ ಪಾಪ ಅವಳು ಲಂಗದವಣಿ ಮೇಂಟೈನ್ ಮಾಡೋಕ್ಕಾಯ್ತಲ್ಲ, ನಾವು ಮತ್ತೆ ಕೆಲಸ ಹೇಳೋದು ಬಿಡ್ತಾ ಇಲ್ಲ. ಅಲ್ಲಿ ಫುಲ್ ಮೆಸ್ಸಿ ಮನೆ, ಹಂಗೆ ಸ್ವಲ್ಪ ಹಳೇ ಕಾಲದ ಮನೆ ನೋಡಿ ಹೆಂಗೈತೆ. ಹಾಂ, ಓಕೆ ಡನ್. ಸೊ ಮಾಡೋಕ್ಕೆ ಆಮೇಲೆ ಎಲ್ಲ ಪ್ರಿಪೇರ್ ಆಗಿ ತಿನ್ನುವಾಗ ಸಿಗುವ. ಆ ದೇವ್ರನ್ನ ರೌಂಡ್ ನೋಡ್ಕೊಬಂದು ಆ ದೇವ್ರನ್ನ ತಂದು ಈ ತೇರ್ ಮೇಲೆ ಇಡುತ್ತಾರೆ. ಸೊ ಇಲ್ಲೂ ಪ್ರಿಪೇರ್ ಆಗ್ತಾ ಇದ್ದಾರೆ. ನಾನು ಯಾವುದೋ ಒಂದು ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟಿದ್ದೀನಿ. ಸೊ ಅದೇ ದೇವರು ರೌಂಡ್ ಹಾಕ್ಸ್ತಾ ಇದ್ದಾರೆ. ಆ ದೇವ್ರನ್ನ ತಂದು ಈ ತೇರ್ ಮೇಲೆ ಇಡ್ತಾರೆ. ಇದೊಂದು ರೌಂಡ್ ಬಂದರೆ ತೇರು ಮುಗೀತು. ಕೂರಿಸ್ತಾರೆ ಈಗ. ಮಣ್ಣು ಚುಚ್ಕೊಬಿಡಿ ಹಾಸ್ಪಿಟಲ್ಗೆ. ಎತ್ಕೊಳ್ಬಾರ್ದು, ನಿಂತಿದೆಯಲ್ಲಮ್ಮ ಎತ್ಕೊಳಕ್ಕೆ ಸ್ವಲ್ಪ ಅಲ್ಲಿ ನೋಡು. ತೇರ್ ನೋಡಲ್ಲಿ. ಆಮೇಲೆ ನನ್ನ ನಾಳೆ ಇನ್ನೊಂದು ದೇವ್ರ ಬಗ್ಗೆ ಕರ್ಕೊಳ್ತಿಲ್ಲ. ನಾನು ಐಸ್ ಕ್ರೀಮ್ ಕೊಡ್ತೀನಿ.
ಮುಗಿಸ್ದೆ ನಾನು. ಅಂತೂ ಇಂತೂ ಮನೆಯವ್ರು ಯಾರೂ ಬರಲಿಲ್ಲ, ನಾನು ಒಬ್ಬಳೇ ಬಂದು ತೇರು ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ದೊಡ್ಡಪ್ಪ ಇದ್ದಾರೆ, ದೊಡ್ಡಪ್ಪನ ಜೊತೆ ಮನೆಗೆ ಹೋಗಬೇಕು. ಸೊ ಬನ್ನಿ. ಸೊ ತೇರು ಮುಗಿಸ್ಕೊಂಡು ಬಂದು ಬಿರಿಯಾನಿ ರೆಡಿಯಾಗಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಮ್ಮಮ್ಮ ಅನ್ನಿಸ್ಕೊಂಡಿರೋರು ಬೆಳಗ್ಗೆಯಿಂದ ಊಟ ಹಾಕಿಲ್ಲ ನಮಗೆ. ನಾವು ಈಗ ತಿಂತಾ ಇರೋದು. ಎಷ್ಟು ಟೈಮ್ ಈಗ? 2 ಗಂಟೆ. ಬಾಯೋ ಅಪರೂಪದ ಮುಳ್ಳಂದಿ. ನಮ್ಮ ಅಕ್ಕ ಪಾಪ ನಮ್ಮ ಅಕ್ಕನ ಜೊತೆ ನಾವು ಹಂಗೆ ಮಾತಾಡೋದು ಅಲ್ವಾ? ಬೇಜಾರಾಗಲ್ಲ ತಾನೇ? ನಮ್ಮ ಅಕ್ಕ ಬೇಜಾರೆಲ್ಲ ಮಾಡ್ಕೊಳ್ಳೋದೇ ಇಲ್ಲ. ಹಾಯ್ ಹಾಯ್. ಇಲ್ಲಿ ನಮ್ಮ ದೊಡ್ಡಪ್ಪವರು ಖಾನ. ದೊಡ್ಡಪ್ಪ ಹಾಯ್. ಚಾಪೀಸ್ ಅಲ್ಲ ಏನದು? ಹಾಂ ಸುಕ್ಕ. ಮನೆ ಪುಕ್ಕನೂ ಇಲ್ಲ. ಗಬ್ಬೇಕ ಹಾಯ್. ಇವರು ಸಿಸ್ಟರ್ಸ್, ಅಕ್ಕ ತಂಗಿರು. ಅಕ್ಕ ನೀನು ತಾನೆ? ಹಾಂ ಅಕ್ಕ, ಇವರು ತಂಗಿ. ಅಲ್ಲಿ ಶಿಷ್ಯ ಏನು ಕಾಣಿಸ್ತಾ ಇಲ್ಲ. ಮತ್ತೆ ಅಕ್ಕ ಎಷ್ಟು ವರ್ಷ ಆಯ್ತಕ್ಕ ನಮ್ಮ ಊರಿಗೆ ಬಂದು? ಇವ್ರದೇ ಊರು, ಇಲ್ಲೇ ಇದ್ದಿದ್ದು. 12 ವರ್ಷದ ಮೇಲೆ ಜಾತ್ರೆಗೆ ಬಂದು 12 ವರ್ಷದ ನಂತರ ನಮ್ಮ ಅಕ್ಕ ಜಾತ್ರೆ ನೋಡಕ್ ಬಂದೈತೆ. ಹೆಂಗೈತಿ ಜಾತ್ರೆ? ಅವ್ರವ್ರ ಜಾತ್ರೆ ಹೆಂಗೈತೆ ಅಂತ ನಾನೇ ಕೇಳ್ತಾ ಇದ್ದೀನಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮಾರ್ನಿಂಗ್ 8:30ಗೆ. 6 ಗಂಟೆಗೆ, 6:30 ಗಂಟೆ. ಭಕ್ತಾದಿಗಳಲ್ಲಿ ವಿನಂತಿ. ಬಾಯ್ ಟಾಟಾ, ಬಾಯ್ 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 ಬಾಯ್. ಎಣ್ಣೀರ್ बाय रघुपति. ಸೊ ಎಸ್ ಗೈಸ್, ಸೊ ಇವಾಗ ವ್ಲಾಗ್ ಮಾಡ್ತಾ ಇರೋ ರೀಸನ್ ಏನು ಅಂತಂದರೆ, ಸೊ ವ್ಲಾಗು ಊರಿನ ಜಾತ್ರೆ ವ್ಲಾಗ್ ಎಲ್ಲ ಮಾಡಿದ್ದೆ. ಸೊ ಅದ್ರದ್ದು ವ್ಲಾಗ್ ಎಂಡ್ ಮಾಡೋದನ್ನ ಮರ್ತೋಗಿದೆ. ಸೊ ಅದಕ್ಕೆ ಇವಾಗ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಜಾತ್ರೆ ಮತ್ತು ಕೊಂಡದ್ದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಗೈಸ್. ಅಂದರೆ ಮನೆಯವ್ರು ಯಾರು ತೇರು ನೋಡೋಕ್ಕಂತೂ ಯಾರೂ ಬಂದೇ ಇರಲಿಲ್ಲ. ಅಪ್ಪ ಅಲ್ಲಿ ಗಂಟ ಬಿಟ್ಟರು, ಅಲ್ಲಿಗೆ ಹೋಗಿ ಒಬ್ಬಳೇ ಹೋಗಿ ತೇರು ನೋಡಿಕೊಂಡು ಅಲ್ಲಿಂದ ಬರ್ತಾ ದೊಡ್ಡಪ್ಪನ ಜೊತೆ ಬಂದೆ. ಮತ್ತು ಕೊಂಡದ್ದು ವೀಡಿಯೋ ಮಾಡೋಕ್ಕೆ ಪ್ರಾಪರ್ ಪ್ಲೇಸ್ ಇರಲಿಲ್ಲ, ಅದಕ್ಕಂತಲೇ ಕೊಂಡದ್ದು ಪಕ್ಕ ಹೋಗಿ ಸ್ವಲ್ಪ ರಿಸ್ಕ್ ತೊಗೊಂಡೇ ವೀಡಿಯೋ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆಗಲೇಬೇಕು, ಬಿಕಾಸ್ ನನ್ನ ಎಫರ್ಟ್ ಸಿಕ್ಕಾಪಟ್ಟೆ ಇದೆ ಜಾತ್ರೆ ವ್ಲಾಗ್ ಮಾಡಿದ್ದು.
ಬಿಕಾಸ್ ಅಲ್ಲಿಂದ ಬಂದಂದರೆ ಅಲ್ಲಿ ವಿಡಿಯೋ ತುಂಬ ಜನ ಇದ್ರು ಗೈಸ್, ಇಲ್ಲ ಅಂದರು 50,000 ಜನ ಮೇಲಿದ್ರು. ಅಷ್ಟು ಜನದ ಮಧ್ಯೆ ಹೋಗಿ ನಾನೊಬ್ರು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಅವ್ರನ್ನ ನನ್ನ ನೋಡೋ ರೀತಿನೇ ಬರೀ ಹಳ್ಳಿ ಜನ ಅಲ್ವಾ, ಸೊ ಅದಕ್ಕೆ ಅವ್ರನ್ನ ನೋಡೋ ರೀತಿನೇ ಬೇರೆ ಇರ್ತಿತ್ತು. ಸೊ ಹಂಗಂತ ಅವ್ರಿಗೂ ಏನೂ ಹೇಳೋಕ್ಕಾಗಲ್ಲ. ಹಳ್ಳಿ ಹುಡುಗಿ ಯಾರು ಇವಳು ಫೋನ್ ಹಿಂಗೆ ಇಟ್ಕೊಂಬರ್ತಾಯಿದ್ದಾಳೆ ಅಂತ ಅಂದ್ಕೊತಾರೆ. ಸೊ ಅದಕ್ಕೆ ಸ್ವಲ್ಪ ಏನಂತಾರೆ ಭಯ ಆಯಿತು ನನಗೂ, ಯಾರು ಏನಾರು ಅಂತಾರೆ. ಮತ್ತು ವಯಸ್ಸಾದವ್ರು ಅಜ್ಜಿದಿರು ತಾತದಿರು ಇರ್ತಾರಲ್ವ, ಸೊ ಅವ್ರು ಬೈತಾರೆ ಅನ್ನೋದಿತ್ತು. ಬಟ್ ಯಾರೂ ಬೈದಿರಲಿಲ್ಲ. ಸೊ ಹಾಗೂ ಕಷ್ಟಪಟ್ಕೊಂಡು ವಿಡಿಯೋ ಮಾಡಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.